ಬಾಡಿಗೆ ಮನೆ ಖಾಲಿ ಮಾಡು ಎಂದಿದ್ದಕ್ಕೆ ಬಾಡಿಗೆದಾರನೊಬ್ಬ ಮನೆಯೊಡತಿಯನ್ನೇ ಹತ್ಯೆ ಮಾಡಿದ ಘಟನೆಯೊಂದು ನಡೆದಿದೆ. ಚಿನ್ನಾಭರಣ, ಮೊಬೈಲ್ ಕದ್ದೊಯ್ದು ಸಿಕ್ಕಿಬಿದ್ದ ಘಟನೆ ರಾಯಚೂರು ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ. ಮನೆ ಮಾಲೀಕರು ಬಾಡಿಗೆ ಕೊಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊಲೆ ಮಾಡಿದ ಆರೋಪಿ ಸಿಕ್ಕಿಬಿದ್ದಿದ್ದೇ ರೋಚಕ. ಹೌದು, ಈ ಒಂದು ಘಟನೆ ರಾಯಚೂರು ನಗರದ ಉದಯನಗರ ಬಡಾವಣೆಯಲ್ಲಿ ನಡೆದಿದೆ. 63 ವರ್ಷದ ಶೋಭಾ ಪಾಟೀಲ್ ಕೊಲೆಯಾದ ಮಹಿಳೆ. ಶಿವಸ್ವಾಮಿ ಕೊಲೆ ಮಾಡಿದ ಆರೋಪಿ. ಶೋಭಾ ಪಾಟೀಲ್ ಉದಯನಗರದ ನಿವಾಸಿಯಾಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಹಾಗಾಗಿ ಉದಯನಗರ ಮನೆಯ ಮಹಡಿಯಲ್ಲಿದ್ದ ರೂಮ್ ಬಾಡಿಗೆಗೆ ನೀಡಿದ್ದರು. ಆಗಾಗ ಉದಯನಗರ ನಿವಾಸಕ್ಕೆ ಶೋಭಾ ಪಾಟೀಲ್ ಬಂದು ಹೋಗುತ್ತಿದ್ದರು. ಕೆಲ ದಿನಗಳ ಹಿಂದಷ್ಟೇ ಶೋಭಾ ಪಾಟೀಲ್ ಮನೆ ಖಾಲಿ ಮಾಡುವಂತೆ ಶಿವಸ್ವಾಮಿಗೆ ಹೇಳಿದ್ದರು. ಅಡ್ವಾನ್ಸ್ ವಿಚಾರವಾಗಿ ಮನೆಯೊಡತಿ ಹಾಗೂ ಬಾಡಿಗೆದಾರನ ನಡುವೆ ಜಗಳವೂ ಆಗಿತ್ತು. ಇದೇ ಸಮಯಕ್ಕೆ ಬೆಂಗಳೂರಿನಿಂದ ರಾಯಚೂರಿಗೆ ಆಗಮಿಸಿದ ಶೋಭಾ ಪಾಟೀಲ್ ಮನೆಗೆ ಬಂದಿದ್ದ ವೇಳೆ ಏಕಾಏಕಿ ಮನೆಗೆ ನುಗ್ಗಿದ ಆರೋಪಿ ಶಿವಸ್ವಾಮಿ ಶೋಭಾ ಅವರ ಉಸಿರುಗಟ್ಟಿ ಕೊಲೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ. ಈ ಒಂದು ಘಟನೆಯಿಂದ ಬಡಾವಣೆಯ ನಿವಾಸಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಅವರು ರೂಮು ಓನರ್ ಅವ್ರು ಬೆಂಗಳೂರಲ್ಲಿದ್ದರು. ಅವ್ರು ಬಾಡಿಗೆ ಕೊಟ್ಟಿದ್ರು. ಬೆಂಗಳೂರಿಂದ ಬಂದರೆ ಒಂದು 3 ದಿನ ಇರ್ತೀನಿ ಅಂತ ಹೇಳಿದರು. ಅವ್ರದ್ದೇನೋ ಕೆಲಸ ಇತ್ತಂತ ಹೊಲದ್ದು ಲೀಸ್ ತೊಗೊಳಕ್ಕೆ. ಅದಕ್ಕೆ ಬಂದಿದ್ದರು. ಅವರು 3 ದಿನ ಇರ್ತೀನಪ್ಪ ಅಂತಂದರೆ ಅವ್ರ ತಲೆ ಜಗಳ ಆಡಿದ್ದಾತ. ಅವರು ಮಾತುಕತೆ ಆಡಿದ್ರು ಅವರವರೇ. ಅದೇ ಆಮೇಲೆ ಹೊರಗೆ ಬಂತು. ಅದು ಹಿಡಿದ್ರೆ ಒಂದು 2 ದಿನ ಇದ್ದು 3ನೇ ದಿನಕ್ಕೆ ಹಿಂಗಾಗಿದೆ. ರಾತ್ರಿ ಬಂದು ಏನೋ ಫೋನ್ ಮಾಡಿ ಬಂದನೇನೋ ಗೊತ್ತಿಲ್ಲ, ಜಗಳ ಆಡಿದಾನಂತೆ ಅವ್ರ ಜೊತೆ. ಬಂಗಾರ ಗಿಂಗಾರ ಎಲ್ಲ ತೆಗೆದಿಟ್ಟಿದ್ರಂತ. ಅವರು ತೆಗೆದಿಟ್ಟಿದ್ದು ಕಳ್ತನ ಮಾಡೋದು ಬಿಟ್ಟು ಆಕಿನ ಸಾಯಿಸಿ ಹೋಗಿದ್ದಾನೆ. ಅಂದರೆ ಯಾರಿಗೂ ಗೊತ್ತಾಗ್ಲಾರ್ದ ಅವರು ಮುಂಜಾನೆ ಆಗಿದೆಲ್ಲ ಬಂದು ಅವರ ಇಬ್ಬರು ಅಣ್ಣ ತಮ್ಮರು ಬಂದು ಇಲ್ಲೇ ಕುಂತಿದ್ದಾರೆ. ಎಲ್ಲ ಆಗೋತನ ಎಲ್ಲ ಸ್ಮಶಾನಕ್ಕೆ ತಗೊಂತಾನ ಹೋಗಿದೆ. ಇಲ್ಲೇ ಇದ್ದಾರೆ ಅವರು. ಕೊಲೆ ಮಾಡಿದವನು ಯಾರು ಗೊತ್ತಾಗ್ಲಾರ್ದಂಗ ಫಿಲಿಮ್ದಾಗ ಹೆಂಗೆ ಮಾಡ್ತಾರ ಸೇಮ್ ಹಂಗೆ ಮಾಡಿದ್ದಾನೆ. ಸೈಕೋ. ಕೊಲೆ ಮಾಡಿದ ಆರೋಪಿ ಖತರ್ನಾಕ್ ಐಡಿಯಾ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದ. ಕೊಲೆ ಮಾಡಿದ ಬಳಿಕ ಮನೆಯ ಮಾಲಕಿಯ ಪುತ್ರನಿಗೆ ಕರೆ ಮಾಡಿ ಮರಿಯಲ್ಲಿ ಬಿದ್ದು ನಿಮ್ಮ ತಾಯಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದ. ನಂತರ ಆರೋಪಿಯು ಮಹಿಳೆಯ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಂಡಿದ್ದ. ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದ ಕಾರಣ ಮೃತಪಟ್ಟಿರಬಹುದು ಎಂದು ಮಗ ಚನ್ನಬಸವ ಪಾಟೀಲ್ ನಂಬಿದ್ದರು. ಆದರೆ ಆರೋಪಿ ಎಡವಟ್ಟು ಮಾಡಿಕೊಂಡಿದ್ದೇ ಇಲ್ಲಿ. ಕೊಲೆ ಮಾಡಿದ ಕೊರಳಲ್ಲಿ 2 ತೊಲೆ ಚಿನ್ನದ ಸರ, ಕಿವಿಯೋಲೆ ಹಾಗೂ ಮೊಬೈಲ್ ಫೋನ್ ಸಹ ತೆಗೆದುಕೊಂಡು ಹೋಗಿರುತ್ತಾನೆ. ಶವ ಸಂಸ್ಕಾರದ ನಂತರ ಶೋಭಾ ಅವರ ಮನೆಯಲ್ಲಿದ್ದ ಚಿನ್ನಾಭರಣಗಳು ನಾಪತ್ತೆಯಾಗಿದ್ದವು. ಇದರಿಂದ ಅನುಮಾನಗೊಂಡ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ದೂರು ದಾಖಲಾದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮದಯ್ಯ ಅವರು ಹೇಳಿದ್ದು ಹೀಗೆ. 25/9/24 ಅವತ್ತು ನಮ್ಮ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಏನು ಅಂತಂದರೆ, ಶೋಭಾ ಪಾಟೀಲ್ ಅನ್ನೋರು ಒಂದು 61 ವರ್ಷದ ತಾಯಿಯರು, ಅವ್ರು ಮರ್ಡರ್ ಆಗಿರ್ತದೆ. ಶಿವ ಬಾಡಿಗಿದ್ದ. ಇವರು ಒಂದು 9/24ಕ್ಕೆ ರಾಯಚೂರಿಗೆ ಬರ್ತಾರೆ. ಅವ್ರು ಯಾವತ್ತು ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತಾರೆ. ಅವತ್ತು ಸುಮಾರು 9:15 ಇವನು ಶಿವು ಅಂತ ಯಾರು ಆರೋಪಿ ಹೇಳ್ತೀವಿ, ಇವನು ಅಲ್ಲಿ ಅದೇನು ಅವನು ಅಂದರೆ ಅವ್ರ ಮನೇಲಿ ಇವನು ಬಾಡಿಗೆಗೆ ಇರ್ತಾನೆ. ಅಲ್ಲಿ ತನ್ನ ವಸ್ತುಗಳು ತಗೊಳ್ಳಿಕ್ಕೆ ಅಂತ ಬರ್ತಾನೆ ಮೇಲ್ಗಡೆ. ಬಂದಾಗ ಅಮ್ಮ ಇರುತ್ತೆ. ಮುಖಕ್ಕೆ ಮತ್ತು ಬಾಯಿಗೆ, ಮೂಗು ಬಾಯಿಗೆ ಟವಲಿಂದ ಹೊತ್ತಿ ಮರ್ಡರ್ ಮಾಡ್ತಾನೆ. ಮತ್ತು ಮನೆಯವ್ರು ಕೂಡ ಗೊತ್ತಾಗಲ್ಲ. ನ್ಯಾಚುರಲ್ ಡೆತ್ ಅಂತೇಳಿ ಸಂಸ್ಕಾರ ಮಾಡಿಬಿಡ್ತಾರೆ. ಮಾಡಾದ್ಮೇಲೆ ಅವ್ರಿಗೆ ಡೌಟ್ ಬರುತ್ತೆ, ಚಿನ್ನ ಏನಾಯಿತು ಮತ್ತು ಈ ಮೊಬೈಲಲ್ಲಿ ಎಲ್ಲಿಟ್ಟಿದ್ದಾರೆ ಅಮ್ಮ ಅಂತ ಹುಡುಕಿದಾಗ ಸಿಕ್ಕಲ್ಲ ಅದು. ಆಮೇಲೆ ಬಂದು ಅವ್ರ ಮನೇಲಿ ಏನೋ ಕೆಲವು ಎವಿಡೆನ್ಸ್ ನೋಡಿದಾಗ ಅಲ್ಲಿ ಅವ್ರಿಗೆ ಯಾಕೋ ಡೌಟ್ ಬರುತ್ತೆ. ಡೌಟ್ ಬಂದಾಗ ಸ್ಟೇಷನ್ಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಅವ್ರು ಚೆಕ್ ಮಾಡಿದಾಗ ಮತ್ತು ಅವ್ನ ಕರೆದು ವಿಚಾರಣೆ ಮಾಡಿದಾಗ ಕಂಪ್ಲೀಟಾಗಿ ವಿಚಾರನ ನಮಗೆ ಹೇಳ್ತಾರೆ.
ಹಾಗಾಗಿ ಈ ಕೇಸ್ ಪತ್ತೆಯಾಗಿದೆ. ಥ್ಯಾಂಕ್ ಯು. ಸದ್ಯದ ಮಟ್ಟಿಗೆ ಬಂಗಾರಕ್ಕಾಗಿ ಕೊಲೆ ನಡೆದಿದೆ ಎಂದು ಪೊಲೀಸ್ ಮೊದಲ ತನಿಖೆಯಲ್ಲಿ ತಿಳಿದುಬಂದಿದೆ. ಹೆಚ್ಚಿನ ತನಿಖೆಗಾಗಿ ನ್ಯಾಯಾಲಯದಿಂದ ಪರವಾನಗಿ ಪಡೆದುಕೊಂಡು ಶವ ಪರೀಕ್ಷೆ ನಡೆಸಿ ಮುಂದಿನ ತನಿಖೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ಹೇಳಿದ್ದಾರೆ. ಇನ್ನು ಕೊಲೆ ಕೇವಲ ಚಿನ್ನಕ್ಕಾಗಿ, ಹಣಕ್ಕಾಗಿ ನಡೆದಿದೆಯಾ ಅಥವಾ ಬೇರೆ ಯಾವುದಾದರೂ ಬಲವಾದ ಕಾರಣ ಇರಬಹುದು ಎಂಬ ಅನುಮಾನಗಳು ಕೂಡ ಕಾಡುತ್ತಿವೆ. ಒಟ್ಟಾರೆಯಾಗಿ ಪೊಲೀಸ್ ತನಿಖೆಯಿಂದಲೇ ಕೂಡ ಅಸಲಿ ಸತ್ಯ ಹೊರಬೀಳಬೇಕಿದೆ.